ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಈ ಮಧ್ಯೆ ಅವರು ತಮ್ಮ ರಾಜಕೀಯ ವಿರೋಧಿಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಸುಖ ಸುಮ್ಮನೆ ಯಾರ ತಂಟೆಗೂ ಕೂಡ ಹೋಗೋಳಲ್ಲ, ಆದರೆ ಪದೇ ಪದೇ ನನ್ನ ತಂಟೆಗೆ ಬರ್ತಾರೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾತನಾಡಿದ್ದಾರೆ ಹೆಬ್ಬಾಳ್ಕರ್. ಪರೋಕ್ಷವಾಗಿ ಈ ವಿಚಾರವನ್ನು ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನನ್ನು ಪದೇ ಪದೇ ನನ್ನ ತಂಟೆಗೆ ಬರ್ತಾರೆ ಅಂತ ಹೇಳೋ ಮುಖಾಂತರ ಜನ ಉತ್ತರ ಕೊಡ್ತಾರೆ, ನಾನು ಯಾವತ್ತೂ ಕೂಡ ಉತ್ತರಿಸಿಲ್ಲ ಅಂತ ಬದ್ಧ ವೈರಿ ರಮೇಶ್ ಜಾರಕಿಹೊಳಿ ವಿರುದ್ಧ ಹೆಬ್ಬಾಳ್ಕರ್ ಕಿಡಿಕಾರಿದ. ನಾನು ಯಾವತ್ತು ಬಂಧುಗಳೇ ಸುಮ್ನೆ ಯಾರ ತಂಟೆಗೆ ಹೋಗೋಳಲ್ಲ, ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ, ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ನಾನು ಯಾವತ್ತು ಉತ್ತರ ಕೊಟ್ಟಿಲ್ಲ, ಆದ್ರೆ ನನ್ನನ್ನ ಪ್ರೀತಿ ಮಾಡುವಂತ, ನನಗೆ ಆಶೀರ್ವಾದ ಮಾಡುವಂತ ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಯಾವತ್ತು ಬಂಧುಗಳೇ ಸುಮ್ನೆ ಯಾರ ತಂಟೆಗೆ ಹೋಗೋಳಲ್ಲ, ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ, ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ನಾನು ಯಾವತ್ತು ಉತ್ತರ ಕೊಟ್ಟಿಲ್ಲ, ಆದ್ರೆ ನನ್ನನ್ನ ಪ್ರೀತಿ ಮಾಡುವಂತ, ನನಗೆ ಆಶೀರ್ವಾದ ಮಾಡುವಂತ ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವನ್ನ ಗೆಲ್ಲಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ. ನಿರಂತರವಾಗಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಈ ಮಧ್ಯೆ ಅವರಿಗೆ ಸಾಹುಕಾರ್ ಫ್ಯಾಮಿಲಿ ಅಥವಾ ಜಾರಕಿಹೊಳಿ ಫ್ಯಾಮಿಲಿ ಅಲ್ಲಿ ಎರಡು ಕ್ಷೇತ್ರ, ಆ ಫ್ಯಾಮಿಲಿಯ ಇಬ್ಬರು ಶಾಸಕರು, ಒಬ್ಬರು ರಮೇಶ್ ಜಾರಕಿಹೊಳಿ, ಒಬ್ಬರು ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸ್ತಾರೆ. ಸೊ ಅದರ ಬಗ್ಗೆ ಅವರು ಮಾತನಾಡಿದ್ದಾರೆ. ನಾನು ಯಾರ ತಂಟೆಗೂ ಹೋಗಲ್ಲ, ಆದರೆ ನನ್ನನ್ನು ಪದೇ ಪದೇ ನನ್ನ ತಂಟೆಗೆ ಬರ್ತಾರೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದನ್ನು ಗಮನಿಸಿದ್ರಿ. ಆ ಮೂಲಕ ಈ ಬಾರಿಯೂ ಕೂಡ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಹೆಬ್ಬಾಳ್ಕರ್ ಅನ್ನುವಂಥ ಸ್ಥಿತಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊನ್ನೆ ತಾನೇ ಬಾಲಚಂದ್ರ ಜಾರಕಿಹೊಳಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಮಾತನಾಡಿದರು. ಬಾಲಚಂದ್ರ ಜಾರಕಿಹೊಳಿ ಮಾತನಾಡೋ ಸಂದರ್ಭದಲ್ಲಿ ಶೆಟ್ಟರ್ ಅವರ ಅಡ್ರೆಸ್ಸನ್ನು ಕೇಳ್ತಾರೆ, ಇವರು ವಿಳಾಸ ಎಲ್ಲಿದೆ ಅಂತ ಕೇಳ್ತಾರೆ. ನಾಡ್ದು ಗೊತ್ತಾಗತ್ತೆ, ಗೆದ್ದು ಮಂತ್ರಿ ಆಗ್ತಾರಲ್ಲ ಇವರೇ ಆ ವಿಳಾಸ ಹುಡ್ಕೊಂಡು ಹೋಗ್ತಾರೆ ಅಂತ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದರು. ಈಗ ಇವರು ಕೌಂಟರ್ ಕೊಟ್ಟಿರೋದು ಇದು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ. ನಾನು ಯಾವತ್ತು ಬಂಧುಗಳೇ ಸುಮ್ನೆ ಯಾರ ತಂಟೆಗೆ ಹೋಗೋಳಲ್ಲ, ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ, ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.